ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯ ಕುಮಾರ್ ಕ್ರಿಯೇಷನ್. ಲಾಗ್ ಮಾಡಿ ತುಂಬ ದಿನ ಆಗೋಗಿತ್ತು, ಬಟ್ ವಿಡಿಯೋ ರೆಡಿ ಇತ್ತು, ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ನಾಗರ ಪಂಚಮಿಯ ವ್ಲಾಗು ತುಂಬ ನಿಧಾನಕ್ಕೆ ಬರ್ತಾಯಿದೆ. ಇದು ನಾಗರ ಪಂಚಮಿ ದಿನದ ಫುಲ್ ವ್ಲಾಗ್ ಆಗಿದೆ. ಒಂದಿನದ ವ್ಲಾಗ್ ಇದು. ಒಂದಿನದ ವ್ಲಾಗಲ್ಲಿ ನಾವೇನೇನೆಲ್ಲ ಮಾಡಿದ್ವಿ ಅದನ್ನು, ಅವತ್ತಿಂದ ಕೆಲಸ ಎಲ್ಲ ಏನಿತ್ತು ಅದನ್ನೆಲ್ಲ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿ, ಬೆಳಗ್ಗೆ ದೇವ್ರಿಗೆ ಹಾಲು ಎರಿಬೇಕು ಅಂತ ಹೇಳ್ಬಿಟ್ಟು ನಾಗಪ್ಪನಿಗೆ ಬೇಗ ಎಲ್ಲ ಪೂಜೆ ಮಾಡಿ ಎಲ್ಲ ರೆಡಿ ಆದ್ವಿ. ನನ್ನ ಹಸ್ಬೆಂಡ್ ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ನಾನು ಪೂಜೆ ಮುಗಿಸ್ಬಿಡ್ಬೇಕು, ಹಾಲು ಎರೆದು ಬರಬೇಕು ಅಂತ ಹೇಳ್ಬಿಟ್ಟು ರೆಡಿ ಎಲ್ಲ ಮಾಡಿದ್ವಿ. ಅವರು 7 ಗಂಟೆಗೆ ಮನೆ ಬಿಡ್ತಾರೆ, ಸೊ ಅಷ್ಟೊತ್ತಿಗೆಲ್ಲ ಆಗಬೇಕು. ಅಷ್ಟೊತ್ತಿಗೆ ನಾವು ಹಾಲು ಎರೆದು ಬರಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಲೇಪನ್ಗೂ ಕೂಡ ಅವನು ಕೂಡ ಎಬ್ಬರಿಸಿ ಅವನು ಸ್ನಾನ ಎಲ್ಲ ಮಾಡಿಸಿ ದೇವಸ್ಥಾನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ವಿ. ಅದು ಹೆಂಗೂ ಬೇಗ ಎದ್ದೇಳ್ತು. ಒಂದೊಂದ್ಸರಿ ಹತ್ಬಿಡ್ತಾನೆ ಎಬ್ಬರಿಸುವಾಗ. ನಾನು ಹಿಂದಿನ ದಿನವೇ ಹೇಳಿದ್ದೆ, ನಾಗಪ್ಪಂಗೆ ಹಾಲು ಎರಿಯಕ್ಕೆ ಹೋಗೋಣ ಚಿನ್ನಿ, ಹಾಲು ಹಾಕೋಣ, ಚೆನ್ನಾಗಿರುತ್ತಲ್ವ, ಗೊತ್ತಲ್ಲ ನಿನಗೆ, ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಿದ್ದೆ. ಆಯಿತು ಅಂದ್ಬಿಟ್ಟು ಹೇಳಿದ್ದೆ, ಎಬ್ಬರಿಸಮ್ಮ ಎದ್ದೇಳ್ತೀನಿ ಅಂತ. ಹಂಗೆ ಹೇಳ್ಬಿಟ್ಟು ಮಲಗಿಸಿದ್ರೆ ಬೆಳಗ್ಗೆ ಎದ್ದೇಳ್ತಾನೆ. ಎಬ್ಬರಿಸಿದ್ರೆ ಎದ್ದೇಳುತ್ತೆ, ಅವಾಗೇನು ಹಠ ಮಾಡಲ್ಲ. ಒಂದೊಂದು ದಿನ ಎಲ್ಲೋ ಒಂದೊಂದು ದಿನ ಹಠ ಮಾಡುತ್ತೆ ಎಬ್ಬಿಸುವಾಗ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಲ್ವಾ. ಅವ್ರಂಗಿದ್ದಾಗ ನಾವು ಹಂಗೂ ಮಾಡ್ತಿರ್ಲಿಲ್ಲ. ಬೈದ್ರೆ ಮಾತ್ರ, ಜೋರಾಗಿ ಗದ್ರಿ ಬೈದ್ರೆ ಮಾತ್ರ ಎದ್ದೊಳ್ತಿದ್ದಿದ್ದು. ಅಂಥ ತನಕ ಮಲ್ಕೊಂಡು ಒದ್ದಾಡ್ತಾ ಇರಿವು. ಇನ್ನು ದೇವಸ್ಥಾನಕ್ಕೂ ಬಂದ್ವಿ. ಇಲ್ಲೇ ಯಲ್ಲಮ್ಮ ತಾಯಿ ದೇವಸ್ಥಾನ ಇದೆ, ಅಲ್ಲಿನ ಅಶ್ವತ್ಥ ಕಟ್ಟೆ ಎಲ್ಲ ಐತೆ, ನಾಗರಕಲ್ಲು, ಅಲ್ಲೇ ಹಾಲೆರೆಯೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ. ನನಗೆ ಎಕ್ಸ್ಪೆಷಲಿ ನಾಗಪ್ಪನ ಹಬ್ಬ ಅಂದರೆ ತುಂಬ ಇಷ್ಟಪಡ್ತೀನಿ. ನನಗೆ ನಾಗರ ದೇವರು, ನನಗೆ ಆ ದೇವರಿಂದ ತುಂಬಾ ಒಳ್ಳೆಯದಾಗಿದೆ. ಸೊ ಆವಾಗಿಂದನೂ ಅಂದರೆ ಮೊದಲು ಸ್ವಲ್ಪ ಪೂಜೆ ಮಾಡುವಾಗೆಲ್ಲ ಸ್ವಲ್ಪ ಭಯ ಅನಿಸೋದು. ಅವಾಗೆಲ್ಲ ಒಂದು ಕಡೆ ಎಲ್ಲೋ ಒಂದು ಸ್ವಲ್ಪ ಪ್ರೀತಿ ಇದ್ದರೆ ಜಾಸ್ತಿ ಭಯ ಅನಿಸೋದು, ಅದು ಮುಟ್ಟಕ್ಕೆ ಹತ್ರ ಹೋಗೋಕ್ಕೆಲ್ಲ ಒಂದು ಸ್ವಲ್ಪ ಭಯ ಅನಿಸೋದು. ಈಗ ಹಂಗಲ್ಲ. ಆ ದೇವ್ರದ್ದು ಪವಾಡ ಏನು ಅಂತ ನನ್ನ ಲೈಫಲ್ಲಿ ಆ ದೇವ್ರ ಪವಾಡನೇ ಆಗಿದೆ. ಸೊ ಅವಾಗಿಂದ ನನಗೆ ಭಯ ಇದೆ. ಮಾಮೂಲಿ ದೇವ್ರ ಮೇಲೆ ಭಯ ಭಕ್ತಿ ಇರುತ್ತೆ, ಅಷ್ಟೇ ಹುಚ್ಚು ಪ್ರೀತಿ ಇದೆ. ನಾಗಪ್ಪ ಅಂದರೆ ನಂಗೆ ತುಂಬ ಪ್ರೀತಿ. ನಾಗರ ಪಂಚಮಿ ಮತ್ತು ಷಷ್ಠಿ ಏನು ಬಂದರೂ ಬಿಡಲ್ಲ, ಎಲ್ಲ ಪೂಜೆನೂ ಮಾಡ್ತೀನಿ. ನಾಗಪ್ಪನ ದಿನಾನೇ ನನಗಿಷ್ಟ. ಹಾಗಾಗಿ ಮಾಡಬೇಕು ಅಂತ ತುಂಬ ಖುಷಿಯಾಗಿ ಇಷ್ಟಪಟ್ಟು ಆಸೆಯಿಂದ ಮಾಡ್ತೀನಿ ನಾನು ಈ ಹಬ್ಬನ. ಅದರಿಂದೆಲ್ಲ ಏನು ಒಳ್ಳೆಯದಾಯಿತು, ಏನು ಎತ್ತಾಯಿತು, ಏನು ಎತ್ತ ಅಂತ ಎಲ್ಲ ನೀಟಾಗಿ ಒಂದಿನ ವ್ಲಾಗಲ್ಲಿ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಆ ವ್ಲಾಗ್ ಬೇರೆ ಯಾವುದೂ ಅಲ್ಲ. ನೀವು ಯಾಕೆ ಮುಡಿ ಕೊಡ್ತಿದ್ರಿ ಅಂತ ಕೇಳಿದ್ರಲ್ವ. ಸೊ ಆ ಮುಡಿಗೆ ಅದೇ ಕಾರಣ. ಯಾಕೆ ಏನು ಎತ್ತ ಅಂತ ಅಂದ್ಬಿಟ್ಟೆಲ್ಲ ನಾನು ನೀಟಾಗಿ ಆದಷ್ಟು ಬೇಗ, ಈ ವಾರದಲ್ಲೇ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ. ಹೆಡ್ ಶೇವ್ ಎಕ್ಸ್ಪೀರಿಯೆನ್ಸ್ ಕೂಡ ಕೇಳಿದ್ದೀರಾ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಮತ್ತು ಯಾತಕ್ಕಾಗಿ ನೀವು ಮುಡಿ ಕೊಟ್ರಿ ಅಂತಲೂ ಕೇಳಿದ್ರಿ, ಏನು ಕಷ್ಟ ಇತ್ತು ಅಂತೆಲ್ಲ ಕೇಳ್ತಾಯಿದ್ರಿ, ಅದನ್ನು ಕೂಡ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ. ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಅಷ್ಟಾಗಿ ಆಗಲ್ಲ. ಸ್ವಲ್ಪ ವಿಡಿಯೋಸ್ ಅದು ಸ್ಟೋರೇಜ್ ಕಡಿಮೆ ಹಿಡಿಯುತ್ತೆ. ಅದಕ್ಕೆ ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಇರೋ ಥರ ನೋಡಿ ವಿಡಿಯೋ ಮಾಡಬೇಕು. ಕ್ಲಾರಿಟಿ ಚೆನ್ನಾಗಿದೆ ನನ್ನ ಫೋನು, ಬಟ್ ಅದ್ಯಾಕೋ ಸ್ಪೇಸ್ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ನನ್ನ ಹಸ್ಬೆಂಡ್ ಫೋನ್ಗೋಸ್ಕರ ಕಾಯ್ಕೊಂಡಿದ್ದು ನಾನು ಎಡಿಟ್ ಮಾಡಬೇಕು. ಅವ್ರು ಬಂದಮೇಲೆ ಎಡಿಟ್ ಮಾಡಬೇಕು. ಬಂದಮೇಲೆ ಅಡುಗೆ ಮಾಡು, ಊಟ ತಿನ್ನಿಸು, ಪಾತ್ರೆ ತೊಳಿ, ಇದೇ ಆಗೋಗುತ್ತೆ. ಹಂಗಾಗಿ ಈಗ ಇಷ್ಟು ದಿನ ತಳ್ಳಾಕೊಂಡೇ ಬರುತ್ತೆ. ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮೇ ಸಿಗೋಲ್ಲ. ಅವ್ರ ಫೋನಲ್ಲೇ ಎಡಿಟ್ ಮಾಡಬೇಕು. ಆಮೇಲೆ ಏನಾದರೂ ವಿಡಿಯೋ ಮಾಡಬೇಕು ಅಂದರೆ ಅವ್ರದ್ರಲ್ಲೇ ಮಾಡಬೇಕು. ಹಂಗಾಗಿ ವಿಡಿಯೋ ಮುಂದೆ ಹೋಗ್ತಾಯಿದೆ, ಮಾಡೋಕ್ಕಾಗ್ತಾಯಿಲ್ಲ, ದಿನಗಳ ಮುಂದೆ ಹೋಗ್ತಾಯಿದೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ. ಈ ವಾರ ಅದು ಬೇಗ ಅಪ್ಲೋಡ್ ಮಾಡ್ತೀನಿ ನಾನು. ನೀವು ಅವತ್ತಿಂದ ಕೇಳ್ತಾ ಇದ್ದಿದ್ದು ವಿಡಿಯೋಸ್ ಎಲ್ಲ ನಾನು ಶೇರ್ ಮಾಡ್ತೀನಿ. ಇನ್ನು ನಾಗರ ಪಂಚಮಿ ಅಲ್ವಾ, ಸೊ ಹಾಗಾಗಿ ಬಂದ್ವಿ. ಅಶ್ವತ್ಥ ಕಟ್ಟೆ ಹತ್ರ ಎಲ್ಲ ಬಂದು ನೀಟಾಗೆಲ್ಲ ಸ್ವಚ್ಛ ಮಾಡಿ, ಆಲ್ರೆಡಿ ಒಂದು 2-3 ಜನ ಪೂಜೆ ಮಾಡಿ ಹೋಗಿದ್ರು. ಪಾಪ ಹಂಗೆ ಪೂಜೆ ಮಾಡಿ ಹೋದ್ಮೇಲೆ ನಂಗೆ ಅದನ್ನು ತೊಳೆಯೋಕ್ಕೆ ನನಗೂ ಬೇಜಾರಾಗುತ್ತೆ. ಬಟ್ ನಾವು ನೀರು ಪ್ರೋಕ್ಷಣೆ ಮಾಡಿಯೇ ನಾವು ಮತ್ತೆ ಪೂಜೆ ಸ್ಟಾರ್ಟ್ ಮಾಡ್ಕೊಬೇಕು. ಅವರು ಪಾಪಚ್ಚಿ ಮಾಡಿರ್ತಾರಲ್ಲ, ಎಷ್ಟು ಚೆನ್ನಾಗಿ ಮಾಡಿರ್ತಾರೆ, ಅದು ಹೆಂಗಪ್ಪ ತೊಳೆಯೋದು ಅನ್ನೋ ಥರ ಅಂತಲೂ ಅನಿಸ್ತಿತ್ತು. ಅದ್ರ ಬದಲು ನಾವೇ ಬೇಗ ಇದು ಬಂದ್ಬಿಟ್ಟು ನಾಗಪ್ಪನ ಯಾರೂ ಮುಟ್ಟಿರಬಾರ್ದು, ಆ ಟೈಮಲ್ಲಿ ಮಾಡಬೇಕು ಅನ್ನೋ ಆಸೆ ನಂಗೆ ತುಂಬ ಇದೆ. ಅದೇ ಮಗು ಅಷ್ಟು ಬೇಗ ಎದ್ದೊಳ್ಳಲ್ಲ, ಮತ್ತು ಮನೇಲಿ ನಾವು ಕೆಲಸ ಎಲ್ಲ ಮಾಡಿ ಬರೋ ಅಷ್ಟೊತ್ತಿಗೆ ಆಗೇ ಹೋಯಿತು. ಈ ಸರಿ ಇವಾಗೆಲ್ಲ ಒಂದು ಸ್ವಲ್ಪ ಬೇಗ ಬೆಳಕಾಗೋಗುತ್ತೆ.
ಇನ್ನೇನು ಮಾಡೋದು, ಅಲ್ಲೇ ಒಬ್ರು ಯಾರೋ ಬಂದು ಮಾಡಿದರು. ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನೀರು ಪ್ರೋಕ್ಷಣೆ ಮಾಡಿ ನನ್ನ ನಾಗಪ್ಪಂಗೆ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಹಸ್ಬೆಂಡು ಕೂಡ ಅವರು ಕೂಡ ಪೂಜೆ ಮಾಡಿದ್ರು. ಇನ್ನು ಹಾಲೆರಿಬೇಕಾಗಿತ್ತು. ಸೊ ಅದೆಲ್ಲ ನೋಡಿ ನೀಟಾಗಿ ಲೇಪನ್ಗೆ ಹಾಲೆರಿಬೇಕು ಅಂದ್ರೆ ತುಂಬ ಇಷ್ಟ. ಬತ್ತಿದಂಗೆ ಅಲ್ಲಿ ಗರುಡಗಂಬ ಹತ್ರ ಅರ್ಶಿನ ಕುಂಕುಮ ಎಲ್ಲ ಇತ್ತು. ನೀಟಾಗಿ ಕೈಗೆಲ್ಲ ಬಳ್ಕೊಂಡು ತ್ರಿಶೂಲಕ್ಕೆಲ್ಲ ಹಚ್ಚುತ್ತಾ ಕಲರ್ ಮಾಡ್ತಾಯಿದ್ದ. ಅವನಿಗೆ ಕಲರಿಂಗ್ ಮಾಡೋದು ಅಂದ್ರೆ ತುಂಬ ಇಷ್ಟ. ದೇವರು ದಿಂಡ್ರು ಅಂದರೆ ಇನ್ನೂ ತುಂಬ ಇಷ್ಟಪಡ್ತಾನೆ. ಇದರಲ್ಲಿ ಎಳ್ಳುಂಡೆ, ಅಕ್ಕಿ ಉಂಡೆ ಅದೆಲ್ಲ ಇಡಲ್ಲ. ನಾವು ನಾಗಪ್ಪನ ಅಂದರೆ ನಾಗರ ದೇವ್ರು ಮಾಡ್ತೀವಿ ನಾಗಪ್ಪನ, ಅವಾಗ ಇಡಬೇಕಂತೆ. ಅದು ತನಿ ಎರಿಯೋದು. ಇದು ಬರೀ ಪೂಜೆ ಅಷ್ಟೇ. ಅಂದರೆ ನಾನು ನಾಗಪ್ಪನ ಬಿಡಬಾರ್ದು, ನಾನು ಏನೇ ನಾಗಪ್ಪನ ದಿನ ಬಂದರೂ ಬಿಡಬಾರ್ದು ಅಂತ ಪೂಜೆ ಮಾಡೋದಷ್ಟೇ. ಹಾಲೆರಿಯೋಣ ಅಂದ್ಬಿಟ್ಟು ಹಾಲೆರಿತೀನಿ ಅಷ್ಟೇ. ಇನ್ನು ಅಕ್ಕಿ ಉಂಡೆ, ಎಳ್ಳುಂಡೆ ಅದೆಲ್ಲ ಇಡಲ್ಲ. ಅದನ್ನು ನಾಗರು ಮಾಡುವಾಗ ಇಡಬೇಕಂತೆ. ಸೊ ಅದನ್ನು ನಾಗರು ಮಾಡುವಾಗ ನಾವು ಊರಲ್ಲಿ ಇಡ್ತೀವಿ. ಊರಲ್ಲಿ ನಮ್ಮ ಅತ್ತೆಯವ್ರು ಮಾಡ್ತಾರೆ. ಆವಾಗ ನಮ್ಮ ಅತ್ತೆಯವ್ರ ಜೊತೆ ಎಲ್ಲ ಸೇರ್ಕೊಂಡು ನಾವು ಕೂಡ ಎಲ್ಲರೂ ಓರಾರ್ಗಿತ್ತೀರೆಲ್ಲ ಸೇರಿ ನಾವು ಕೂಡ ಮಾಡ್ತೀವಿ. ನಮ್ಮ ಲೇಪಿಗೆ ಹಾಲು ಹಾಕಕ್ಕೆ ಭಾಳ ಖುಷಿ. ಅವ್ರ ಅಪ್ಪಂಗೆ ಬಿಡ್ತಿರ್ಲಿಲ್ಲ, ಅವನೇ ಎಲ್ಲ ಫುಲ್ ಆಗ್ತಾಯಿದ್ದ. ಚಿನ್ನಿ ಅಪ್ಪಂಗೂ ಸೇರಿಸಿ ಅಪ್ಪಂಗೂ ಕೊಡಬೇಕು ಚಿನ್ನ, ಅದರಲ್ಲಿ ಉಳಿಸು ಅಂತ ಹೇಳಿದ್ರು ಊಯ್ತಾನೆ ಇದ್ದ. ಅವ್ನು ಸ್ವಲ್ಪ ಹಾಕಿದ್ರು ಸಾಕು ಅಂತ ಹೇಳ್ಬಿಟ್ಟು ಇನ್ನೆಲ್ಲ ಸುತ್ತಲೂ ನಾಗರ ಕಟ್ಟೆಗೆಲ್ಲ ಹೋಗಿ ಹಾಕಿ ಪೂಜೆ ಮಾಡಿಕೊಂಡು, ಅರಳಿ ವೃಕ್ಷನೂ ಅಷ್ಟೇ, ಅದಕ್ಕೆ ದಾರ ಅದಕ್ಕೂ ಸುತ್ತೋಣ ಅಂದ್ಕೊಂಡ್ವಿ. ಅದು ಆ ಕಡೆ ಇತ್ತು, ಸ್ವಲ್ಪ ದೂರ ಇತ್ತು. ಇನ್ನೇನು ಮಾಡೋದು, ಅದು ನೂಲು ಸುತ್ತಕ್ಕಾಗಲಿಲ್ಲ. ಹಂಗೆ ಸುಮ್ಮನೆ ಆದ್ವಿ. ಇನ್ನು ಪೂಜೆ ಎಲ್ಲ ಮುಗಿಸಿ ಕಂಕಣ ಎಲ್ಲ ಕಟ್ಟಿ, ಲೇಪನ್ಗೆ ಈ ಥರ ಫ್ಲವರ್ಸ್ದು ಕಂಕಣ ಬರುತ್ತಲ್ಲ ಅದು ಕಟ್ಟಿಸ್ಕೊಳ್ಳೋಕೆ ತುಂಬ ಇಷ್ಟಪಡ್ತಾನೆ. ಅದೇನೋ ಒಂದು ಖುಷಿ ಅವನಿಗೆ. ಅದಕ್ಕೆ ಅವನಿಗೂ ಸೇರಿಸಿ ಮಾಡ್ತೀನಿ. ಅಂದರೆ ಮಕ್ಕಳು ಮನೇಲಿರೋರ್ಗೆ ಯಾರಿಗಿದ್ರೂ ಮಾಡಿದ್ರೆ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು, ಸೊ ಹಂಗಾಗಿ ಅದು ಕೂಡ ಮಾಡಿದೆ. ಹಂಗೂ ಸ್ಕೂಲಲ್ಲಿ ಕೇಳ್ತಾಯಿದ್ರು. ಮೊನ್ನೆ ತಾನೇ ಇದು ಏನು ಭೀಮ್ ನಮಸ್ಸೆಗೆ ಬೇರೆ ಕಟ್ಟಿ ಕಳಿಸಿದ್ದೆ. ಮತ್ತು ಇವತ್ತು ಕೂಡ ಸ್ಕೂಲಿಗೆ ಬಿಡೋಕ್ಕೆ ಹೋದಾಗ ಅವ್ರ ಮ್ಯಾಮ್ ಅಂತಾಯಿದ್ರು, ನೀವು ಮಂಗಳಗೌರಿ ಪೂಜೆ ಏನಾದರೂ ಮಾಡ್ತಾಯಿದ್ದೀರಾ ಅಂತ ಕೇಳ್ತಿದ್ರು. ಇಲ್ಲ ಮೇಡಮ್, ನಾನು ಮಂಗಳಗೌರಿ ಪೂಜೆ ಎಲ್ಲ ಏನು ಮಾಡಲ್ಲ, ಏನು ಇದನ್ನು ಮಾಡ್ತಿದ್ದೆ ಅಷ್ಟೇ. ಇವತ್ತು ನಾಗರ ಪಂಚಮಿ ಅಲ್ವಾ, ಅವತ್ತು ಭೀಮ್ ನಮಸ್ಸೆ ಅಲ್ವಾ, ಸೊ ಹಂಗಾಗಿ ಅದನ್ನು ಮಾಡ್ತಿದ್ದೆ ಅಷ್ಟೇ, ಅದಕ್ಕೆ ಕಟ್ಟಿರೋದು ಅಂತ ಅಂದೆ. ಹೌದಾ ಅಂತ ಹೇಳ್ತಾಯಿದ್ರು. ಇನ್ನು ಅಲ್ಲಿ ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟೆ, ಅವರು ಕೂಡ ನನಗೆ ಕೊಟ್ಟರು. ಇಸ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕಿ ಅಷ್ಟೊತ್ತಿಗೆ ದೇವಸ್ಥಾನ ಬಂದು ಕೂಡ ಬಾಗಿಲು ತೆಗೆದ್ರು ಐನೋರು. ಸರಿ, ಯಾರೋ ಬೇರೆಯವ್ರು ಕ್ಲೀನ್ ಮಾಡಲಿಕ್ಕೆ ಅಂತ ಬಂದು, ಆವಾಗ ಹಂಗೆ ಅಲ್ಲೂ ಹೋಗಿ ಒಳಗಡೆ ಪೂಜೆ ಮಾಡಿ ಕಡ್ಡಿ ಬೆಳಗಿ ಕರ್ಪೂರ ಬೆಳಗಿ ಬಂದ್ವಿ ನಾವು ಮನೆಗೆ. ನಮ್ಮಪ್ಪಿ ಸ್ಕೂಲ್ಗೆ ಹೊರಡ್ತೀನಿ ಅಂತ ಅವರು ಕೂಡ ಹೊರಟರು. ಇದು ಮಧ್ಯಾಹ್ನ ಲೇಪನ್ನ ಸ್ಕೂಲಿಂದ ಕರ್ಕೊಂಬಂದ್ಮೇಲಿದು ನೋಡಿ, ಏನೋ ಹೇಳ್ತಾವನೆ ಕೇಳಿಸ್ಕೊಳ್ಳಿ. ಇವತ್ತು ಯಾವ ವಾರ? ಇವತ್ತಾ ಟ್ಯೂಸ್ಡೇ. ಅಲ್ಲ ಜನವರಿ ಮಂತಾ ಜುಲೈ. ಆಮೇಲೆ ಜುಲೈ ಮಲಿಕೊಂಡಾದ್ಮೇಲೆ ಜುಲೈ ಮಲಿಕೊಂಡಾದ್ಮೇಲೆ ಆಗಸ್ಟ. ಇವಾಗ ಮತ್ತೆ ಆಗಸ್ಟ್ ಮಲಿಕೊಂಡಾದ್ಮೇಲೆ ಸೆಪ್ಟೆಂಬರ, ಮತ್ತೆ ಸೆಪ್ಟೆಂಬರ್ ಮಲಿಕೊಂಡಾದ್ಮೇಲೆ ಅಕ್ಟೋಬರ, ಮತ್ತೆ ಅಕ್ಟೋಬರ್ ಮಲಿಕೊಂಡಾದ್ಮೇಲೆ ನವೆಂಬರ, ನವೆಂಬರ್ ಮಲಿಕೊಂಡಾದ್ಮೇಲೆ ಡಿಸೆಂಬರ್. ಆ ಡಿಸೆಂಬರಲ್ಲೇ ನಿನ್ನ ಬರ್ಡೇ ಅನ್ನೋದಲ್ಲ, ವೆಯ್ಟ್ ಮಾಡಬೇಕು. ಬರಬೇಕು ಅಂದ್ರೆ ಅದೇ ನನಗೆ ಬಂದ್ಬಿಡ್ತದ, ಕಾಯ್ಬೇಕಪ್ಪ. ಮೊನ್ನೆ ಹೋಗೋದೆ. ಕರ್ಕೊಂಬರ್ತೀನಿ. ಅದೊಂದು ಬಾಕಿ ಅದೇ ಕರ್ಕೊಂಬರೋದು. ಹೋಗಲ್ಲ ಸುಮ್ಮನೆ. ಅವನಂಗೂ ಕೇಳ್ತಾ ಇದ್ದ ನನ್ನ ಬರ್ಡೇ ಯಾವಾಗ ಅಂತ. ಅದಕ್ಕೆ ಮಂತ್ಲಿ ಡಿಸೆಂಬರ್ಗಲ್ವ ಅಂತ ಹೇಳಿಕೆ ಅದಕ್ಕೆ ಹೇಳ್ತಾ ಇದ್ದ. ಮಲ್ಕೊಂಡೆ ಅವ್ನು ಯಾವತ್ತೇ ಅಲ್ಲಿ ನಾಳೆ ಫಂಕ್ಷನ್ ಐತೆ, ನಾಡ್ದು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂದರೆ, ಅಮ್ಮ ನಾಳೆ ಅಂದರೆ ಇವತ್ತು ಮಲ್ಕೊಂಡು ಎದ್ದೊಳ್ತೀವಲ್ಲ ಅದಾ ಅಂತ ಹೇಳ್ತಾನೆ. ಟುಮಾರೋ ಅಂದರೂ ಅಷ್ಟೇ, ಟೆಸ್ಟರ್ಡೇ ಅಂದರೂ ಅಷ್ಟೇ, ಏನು ಟುಡೇ ಅಂತ ಅಂದರೂ ಅಷ್ಟೇ, ಅಂದರೆ ಅವನು ಮಲ್ಕೊಂಡೆದ್ಮೇಲೆ ಅಂತೆಲ್ಲ ಕೇಳ್ತಿರ್ತಾನೆ ಆ ಥರ. ಇನ್ನು ನಾನು ಕೂಡ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ಇದು ಸ್ಯಾರೀಸು ಫೋಟೋ ವಿಡಿಯೋಸ್ ತಗೊಂಡಿದ್ದೆ. ಸೊ ಅದನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಇದರಲ್ಲಿ ಆಲ್ರೆಡಿ ಒಂದು ಕಾಲು ಭಾಗ ಸ್ಯಾರಿ ಖಾಲಿನೇ ಹಾಕೋಗ್ಬಿಟ್ಟಿದೆ. ಕಾಲು ಭಾಗ ಏನು ಅರ್ಧನೇ ಖಾಲಿ ಆಗೋಗಿದೆ. ಬೇಕು ಅಂದರೆ ಮತ್ತೆ ರೀಸ್ಟಾಕ್ ಮಾಡ್ತೀನಿ ನೋಡಿ. ಅದಕ್ಕೆ ಒಂದೊಂದು ಸೀರೆಯಲ್ಲಿ ಒಂದೊಂದು 4 ಸೀರೆ ಹಾಕ್ಸಿದ್ದೀನಿ ಅಷ್ಟೇ, 4
ಕಲರ್ ಸ್ಯಾರಿ ಹಾಕ್ಸಿದ್ದೀನಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ನೋಡಿನೇ ತೊಗೊಂಬಂದಿದ್ದು. ಸೇಲ್ ಮಾಡೋದು ಮಾಡ್ತೀವಿ, ಸೊ ಎಂತೆಂಥದ್ದು ಮಾಡೋಕ್ಕಾಗಲ್ಲ ಅಲ್ವಾ. ನೋಡಿ ಕಲರು ಕಾಂಬಿನೇಷನ್ನು ಕ್ವಾಲಿಟಿ ಎಲ್ಲ ಚೆನ್ನಾಗಿರೋದು ಹಾಕಿಸ್ಬೇಕು ಅಂತಲೇ ಚೆನ್ನಾಗಿರೋದು ಹಾಕ್ಸಿರೋದು. ನೋಡಿ ನಿಮ್ಗೆ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು. ಸೊ ಆನ್ಲೈನು ಆರ್ಡರ್ ಕೂಡ ಇರುತ್ತೆ. ಸೊ ನೀವು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ, ನಾವು ಕಳಿಸ್ಕೊಡ್ತೀವಿ, ಎಷ್ಟೇ ದೂರ ಆದರೂ ಕಳಿಸ್ಕೊಡ್ತೀವಿ. ಶಿಪ್ಪಿಂಗ್ ಚಾರ್ಜ್ ಏನಾದರೂ ಆ್ಯಡ್ ಆಗೋಂಗಿದ್ರೆ ಅದನ್ನ ಯಾವುದಕ್ಕೂ ನಾನು ಹೇಳ್ತೀನಿ. ನಾನು ಕೊನೆಯಲ್ಲಿ ನಂಬರ್ ಹಾಕ್ತೀನಿ, ಆ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ಸ್ಯಾರಿ ಬೇಕು ಅಂತ ಹೇಳಿದ್ರೆ. ಇದ್ರಲ್ಲಿ ನೋಡ್ತಿದ್ರೆ ಎಲ್ಲದರಲ್ಲೂ ಒಂದೊಂದು ನಾನೇ ತೊಗೊಂಡು ಉಟ್ಕೊಬೇಕು ಅನ್ನೋ ಥರ ಆಸೆ ಆಗ್ತಾಯಿತ್ತು. ಹಂಗೂ ಒಂದು ಮಾತ್ರ ನಾನೇ ತಗೊಂಡು ಉಟ್ಕೊಂಡೆ. ಇದು ಯಾವಾಗ ಅಂತ ಅಂದರೆ ನನ್ನ ಆ್ಯನಿವರ್ಸರಿಗೆ ಅಂತ ನಾನು ಇದರಲ್ಲೇ ಒಂದು ತಗೊಂಡು ಬ್ಲೌಸ್ ಸ್ಟಿಚ್ ಮಾಡಿಸಿ ಉಟ್ಕೊಂಡೆ. ಅದು ಯಾವ ಥರ ಕಾಣಿಸುತ್ತೆ ಅಂತ ಅಲ್ಲಿ ಫೋಟೋಸ್ ಕೂಡ ನಾನು ಹಾಕಿದ್ದೀನಿ, ನೋಡ್ಬೋದು. ಆ ವ್ಲಾಗ್ನು ಕೂಡ ನಾನು ನೆಕ್ಸ್ಟ್ ಅದನ್ನೇ ಅಪ್ಲೋಡ್ ಮಾಡ್ತೀನಿ, ಆ್ಯನಿವರ್ಸರಿ ವ್ಲಾಗ್ ಕೂಡ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಅದರಲ್ಲಿ ನೀವು ನೋಡ್ಬೋದು. ತುಂಬಾ ಎಲ್ಲರೂ ಅದೇ ಕಮೆಂಟ್ ಹಾಕಿದ್ರು, ಎಷ್ಟು ಚೆನ್ನಾಗಿದೆ ಸ್ಯಾರಿ. ಕೆಲವ್ರು ಗೊತ್ತಿಲ್ಲದವರು ತೊಗೊಂಡ ಅಂತಂದ್ರೆ, ಇಲ್ಲ ನಾನೇ ಸೇಲ್ ಮಾಡ್ತೀನಲ್ಲ ಅದರಲ್ಲೇ ನಾನು ತೊಗೊಂಡಿದ್ದು ಅಂತ ಹೇಳಿದೆ. ತುಂಬ ಚೆನ್ನಾಗಿದೆ, ಆನ್ಲೈನ್ ಆರ್ಡರ್ ಕೊಡ್ತೀರಾ, ಚೆನ್ನಾಗಿದೆ, ಎಷ್ಟು ಏನು ಎತ್ತ ಅಂತೆಲ್ಲ ಕೇಳಿದ್ದೇನೆ. ಅವತ್ತು ಫುಲ್ಲು ಎಲ್ಲ ಬರೋ ಕಮೆಂಟ್ಗೆಲ್ಲ ರಿಪ್ಲೈ ಮಾಡಿದ್ದೇ ಆಯಿತು. ಅದು ಎಲ್ಲ ಸೀರೆ ಬಗ್ಗೆನೇ ಕೇಳ್ತಾಯಿದ್ರು. ಇನ್ನು ಈ ಶ್ರಾವಣ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದು ಮದುವೆ ಆರ್ಡರ್ ಕೂಡ ಇತ್ತು, ಅಲ್ಲಿಗೆ ಹೋಗಿದ್ದೆ. ಸೊ ಆವಾಗ ಅಲ್ಲಿ ಊರಿಗೆ ಹೋದಾಗ ನಮ್ಮ ಅಮ್ಮರು ಹೇಳಿದರು ತೊಗೊತೀವಿ ಅಂತ ಹೇಳ್ಬಿಟ್ಟು. ಅಲ್ಲಿ ಊರಲ್ಲಿ ನಮ್ಮ ದೊಡ್ಡಮ್ಮರು, ನಮ್ಮ ಅತ್ತಿಗೆ, ನಮ್ಮ ಚಿಕ್ಕಮ್ಮ ಅವರೆಲ್ಲ ತೊಗೊತೀನಿ ಅಂತಂದರು. ಹಾಗಾಗಿ ಅಲ್ಲಿಗೂ ತೊಗೊಂಡು ಹೋಗಿದ್ದೆ. ವರ್ಷಿತನೂ ಕೂಡ ಅದು ಅವರು ತೊಗೊಂಡ್ರು. ಆಮೇಲೆ ನಮ್ಮ ಅಕ್ಕ ಅವರು ಕೂಡ 2 ತೊಗೊಂಡಿದ್ರು. ಸೊ ಇನ್ನೇನು ಆನ್ಲೈನ್ ಆರ್ಡರ್ ಇನ್ನೇನು ಹಾಕೋದು, ನಮ್ಮವರೇ ಅಲ್ವಾ ಗೊತ್ತಿರೋರು ಅಂತ ಹೇಳ್ಬಿಟ್ಟು ಅಲ್ಲಿ ಅವರು ಕುಣಿಗಲ್ಲಲ್ಲಿ ಒಬ್ಬರಿದ್ರು. ಸೊ ನಾವು ಇಲ್ಲಿಂದ ಮೈಸೂರಿಂದ ಹೋಗ್ತಾ ಕುಣಿಗಲ್ಲಲ್ಲಿ ಅಲ್ಲಿ ಕೊಟ್ಟು ಹೋದ್ವಿ. ಈಗ ನೋಡಿ ಇಲ್ಲಿ ಸೈಡಲ್ಲಿ ಫೋಟೋ ಬಂತು ನೋಡಿ, ಅದನ್ನೇ ನಾನು ಸ್ಟಿಚ್ ಮಾಡಿಸ್ಕೊಂಡಿರೋದು. ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು ಗೊತ್ತಾ. ಅದರಲ್ಲಿ ಇದು ಕಲರ್ ಕಾಂಬಿನೇಷನ್ನು ಇದಿದೆ ನೋಡಿ. ಅದು ಎಲ್ಲದರಲ್ಲೂ 4 ತರಿಸಿದ್ದೆ. ಅದರಲ್ಲಿ ಒಂದು ನನ್ನ ಫ್ರೆಂಡ್ ಅಶ್ವಿನಿ ಅವರು ಕೂಡ ಅದರಲ್ಲಿ ಬೈ ಮಾಡಿದ್ರು, ನೀವಿ ಬ್ಲೂ ಕಲರು. ಇನ್ನು ಇದು ಕೂಡ ಇದರಲ್ಲೂ ಕೂಡ ನಂಗೆ ತುಂಬಾ ಇಷ್ಟ. ಇದರಲ್ಲೂ ಒಂದು ಎತ್ಕೊಬೇಕು ಅನ್ನೋ ಆಸೆ. ಸೊ ನಾವೇ ಸೇಲ್ ಮಾಡೋಕ್ಕೆ ತಂದು ಇದನ್ನೆಲ್ಲ ನಾವೇ ಹಿಂಗೆ ಮಾಡಿದ್ರೆ ಹೆಂಗೆ ಕತೆ ಅಂತ ಹೇಳ್ಬಿಟ್ಟು, ಈಗ ಸದ್ಯಕ್ಕೆ ಆಗಲಿ ಇದೆಲ್ಲ ಏನು ಚೆನ್ನಾಗಿ ವ್ಯಾಪಾರ ಆಗಲಿ, ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಆದೆ. ಬಟ್ ಸೀರೆ ನೋಡುವಾಗೆಲ್ಲ ಇದು ಚೆನ್ನಾಗಿದೆ ಅನ್ನೋ ಥರ ಫೀಲ್ ಬರ್ತಿರುತ್ತೆ. ಇನ್ನು ಇದು ಅಷ್ಟೇ, ಇದು ಕೂಡ ಊರಿಗೆ ಹೋದಾಗ ಅದು ಸೇಲ್ ಆಯಿತು. ಒಂದು ಅಕ್ಕ ಅವರು ಕೂಡ ತರಿಸ್ಕೊಂಡ್ರು. ತುಂಬ ಚೆನ್ನಾಗಿದೆ ತಂದುಕೊಡು ಅಂತ ಹೇಳ್ಬಿಟ್ಟು ತಂದುಕೊಟ್ರು. ಎಲ್ಲ ಹಿಂಗೆ ಆನ್ಲೈನ್ ಆರ್ಡರ್ಗಿಂತ ಆಲ್ಮೋಸ್ಟ್ ಎಲ್ಲ ಮನೆ ಹತ್ರನೇ ಹೋಗಿ ಕೊಟ್ಟು ಬಂದುಬಿಟ್ಟೆ. ಎಲ್ಲ ಗೊತ್ತಿರೋರೆಲ್ವ ಬುಕ್ ಮಾಡ್ಕೊಂಡಿದ್ದು. ಊರಿಗೆ ಹೋದಾಗ ಎಲ್ಲ ಸಿಕ್ಕಿದ್ರು. ಹಂಗೆ ಸಿಗ್ದಿದ್ದವ್ರಿಗೆ ಮನೆಯಲ್ಲೇ ನಮ್ಮ ಅಮ್ಮಂಗೆ ಹೇಳಿ ಕೊಟ್ಟು ಬಂದಿದ್ದೆ. ಹಿಂಗೆ ಇಂಥವ್ರು ಕೇಳ್ತಾರೆ ಕೊಡು ಅಂತ ಹೇಳ್ಬಿಟ್ಟು ಕೊಟ್ಟು ಬಂದಿದ್ದೆ. ಸೊ ಆವಾಗ ನಮ್ಮಮ್ಮ ಕೊಡ್ತಂತೆ. ಇನ್ನೂ ಎಷ್ಟೊಂದು ಕಲರ್ಸ್ ಬಾಕಿ ಇದ್ದಾವೆ. ಸೊ ನೀವು ಅದರಲ್ಲಿ ನೋಡಿಕೊಂಡು ಬುಕ್ ಮಾಡ್ಕೊಬೋದು. ಬೇಕು ಅಂತಂದರೆ ಮತ್ತೆ ತರಿಸ್ಕೊಬೋದು. ಇದು ಅಷ್ಟೇ ರಾಯಲ್ ಬ್ಲೂ ಇವಾಗೆಲ್ಲ ತುಂಬಾ ಓಡ್ತಾಯಿತ್ತಲ್ವ. ಸೊ ಹಂಗಾಗಿ ರಾಯಲ್ ಬ್ಲೂ ಸ್ವಲ್ಪ ಜಾಸ್ತಿನೇ ಹಾಕ್ಸಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ರಾಯಲ್ ಬ್ಲೂ. ಇನ್ನು ಇದೆಲ್ಲ ಫೋಟೋ ವೀಡಿಯೋಸ್ ತಗೊಳ್ಳೋಣ ಅಂದ್ಬಿಟ್ಟು ಹಿಂಗೆಲ್ಲ ತೆಗೆದು ಹಾಕಿದ್ವಿ ಅಲ್ವಾ, ನೀಟಾಗಿ ಜೋಡಿಸಿ ಎತ್ತಿಟ್ಕೊಬೇಕು ಅಂದ್ಬಿಟ್ಟು ನನ್ನ ಹಸ್ಬೆಂಡು ಅವರೇ ನೀಟಾಗಿ ಜೋಡಿಸ್ಕೊಡ್ತಿದ್ರು. ನಾವು ಹಿಂಗೆ ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ವಿಡಿಯೋ ಎಲ್ಲ ಮಾಡ್ತಿದ್ದಿದ್ದು ನೋಡಿ. ಇವರು ನಮ್ಮ ಓನರ್ ಅತ್ತೆ, ಓನರ್ ಆಂಟಿಯವ್ರ ಅತ್ತೆ, ಅವ್ರು ಬಂದು ನೋಡ್ತಾಯಿದ್ರು. ಹಾಗೆ ಕೂತ್ಕೊಂಡು ನೋಡ್ತಾಯಿದ್ರು. ಅದೊಂಥರ ಒಳ್ಳೆ ಪಾಪು ಥರ ಕೂತ್ಕೊಂಡು ನೋಡ್ತಾಯಿತ್ತು ಅಜ್ಜಿ. ಏನೋ ಒಂಥರ ಕ್ಯೂಟಾಗಿತ್ತು. ವಿಡಿಯೋ ಮಾಡಿಕೊಂಡೆ ಹೇಳ್ಕೊಂಡು, ಎಲ್ಲಿ ತಂದ್ರಿ ಮಾರಕ್ಕ, ಇಷ್ಟೊಂದು ಸೀರೆ ತಂದಿದ್ದೀರಲ್ಲ, ಫಸ್ಟು ಇಷ್ಟು ನೀನೇ ಉಟ್ಕೊಂತೀಯೇ ಸೀರೆನಾ ಅಂತ ಕೇಳ್ತಿತ್ತು. ಇಲ್ಲ ಅಜ್ಜಿ, ಸೇಲ್ ಮಾಡೋಕ್ಕೆ ಮಾರಕ್ಕೆ ಕಣಜ್ಜಿ ತಂದಿರೋದು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ವು. ಮಾರಕ್ಕ ಅಂತ ಹೇಳ್ತಾಯಿತ್ತು. ಇನ್ನು ಇದು ನೆಕ್ಸ್ಟ್ ಡೇ ಮನೆಗೆ ಹನುಮಂತನಾಥ ಸ್ವಾಮೀಜಿಯವರು ಮತ್ತು ನಿಶ್ಚಲಾನಂದನಾಥ ಸ್ವಾಮೀಜಿಯವರು, ಅವರು ಬೆಂಗಳೂರವರು. ಅವರು ಮಂಡ್ಯದಲ್ಲಿ DC ಆಗಿದ್ರಂತೆ ಮೊದಲು, ಇವಾಗ ಸ್ವಾಮೀಜಿ ಆಗಿದ್ದಾರೆ. ಅವರೆಲ್ಲ ಬಂದಿದ್ದರು. ಅಂದರೆ ಇದರಲ್ಲಿ ಪಿರಿಯಾಪಟ್ಟಣದಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಹೇಳಿ ಬಂದಿದ್ದರು. ನಮ್ಮ ಹಸ್ಬೆಂಡ್ ನಮ್ಮ ಮನೆಗೆ ಬರಲೇಬೇಕು ಅಂತ ಹೇಳ್ಬಿಟ್ಟು ಅವರು ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲೇ ಕೂಡ ಊಟದ ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ, ಅಡುಗೆ ಎಲ್ಲ ಮಾಡಿದ್ವಿ. ಸೊ ಬರ್ತಾರೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಕೊಂಡು ಕಾಯ್ತಿದ್ವಿ. 3:30-4 ಗಂಟೆನೇ ಆಗೋಗಿತ್ತು. ಬರಲೇ ಇಲ್ಲ. ಬಿಸಿ ಅಡುಗೆ ರೆಡಿ ಆಗಿತ್ತು. ಎಲ್ಲನೂ ಅಡುಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವರು ಏನು ಪಾಪ ಇಷ್ಟೇ ಕೇಳಿದ್ವಿ, ಇದು ಬಸ್ಸಾರು ಮುದ್ದೆ ಪಲ್ಯಗಳು ಮಾಡಿಸಿ ಸಾಕು, ಬಸ್ಸಾರು ಮುದ್ದೆ ಮಾಡಿಸಿ ಅಂತ ಹೇಳಿದರು. ಸೊ ನಾವಿಲ್ಲಿ ಎಕ್ಸ್ಟ್ರಾ ಎಲ್ಲ ಮಾಡ್ಕೊಂಡ್ವಿ. ನಾನು ಹಸಿ ಕಾಳು ಹಾಕಿ ಬಸ್ಸಾರು ಮಾಡಿ, ಕೂಟ್ ಮಾಡಿ, ಮತ್ತು ಕಡಲೆಕಾಳು ಕೋಸಂಬರಿ ಮಾಡಿ, ಅನ್ನ ಸಾಂಬಾರು ಮಾಮೂಲಿ ಇರುತ್ತಲ್ಲ. ಸೊ ಇದು ಬಸ್ಸಾರು ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ವಿ.
ಅವ್ರು ಬರ್ತಿದ್ದಂಗೆ ಊಟಕ್ಕೆ ಬಡ್ಸೋಕ್ಕೆ ಸರಿ ಹೋಗುತ್ತೆ, ಹೊಟ್ಟೆ ಹಸ್ಕೊಂಬಿಟ್ಟಿದ್ದಾರೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇದು ಹಾಲು ಮಾಡಿದೆ ನೋಡಿ, ಅದೆಷ್ಟು ಗಟ್ಟಿ ಆಗ್ಬಿಟ್ಟಿದೆ. ಬಟ್ ಆಮೇಲೆ ನಾನು ಹಾಕಕ್ಕೆ ಹೋಗಲ್ಲ, ನಮ್ಮ ಮನೆಯವರು ಅದೇ ಹಾಕಕ್ಕೆ ಹೋಗ್ಬೇಡ ಬಿಡು, ಅದು ಹಾಕೋದು ತುಂಬ ಗಟ್ಟಿ ಆಗ್ಬಿಟ್ಟೈತೆ, ತಿಂತಾರೋ ಹೆಂಗೋ ಏನು ಅನ್ಕೊಂತಾರೋ ಅಂದ್ಬಿಟ್ಟು ಹಾಕಲಿಲ್ಲ. ಇನ್ನು ಇದು ಮಜ್ಜಿಗೆ, ಮಠದಲ್ಲಿ ಮಜ್ಜಿಗೆ ಹಿಂಗೆ ಮಾಡೋದು. ನಮ್ಮ ಮನೆಯವ್ರು ಜಾಸ್ತಿ ಈ ಥರ ಮಜ್ಜಿಗೆ ಅವರೇ ಮಾಡಿಬಿಡ್ತಾರೆ ಮನೆಯಲ್ಲಿ. ಇನ್ನು ಅವರು ಕೂಡ ಬಂದರು, ಸ್ವಾಮೀಜಿಯವರು ನಮ್ಮ ಮನೆಯವ್ರು ಮಾಡ್ಕೊತಾ ಇದ್ದಾರೆ. ನಾನು ಒಳಗಡೆ ಅವರ ಊಟಕ್ಕೆಲ್ಲ ರೆಡಿ ಮಾಡಿಬಿಡೋಣ, ಪಾಪ ತುಂಬ ಲೇಟ್ ಆಯಿತು ಅವರು ಊಟ ಮಾಡಿ ಇಷ್ಟೊತ್ತಾಗೋಯಿತು. ಅಂದರೆ ಬೆಳಗ್ಗೆ ತಿಂಡಿ ತಿಂದಿರೋದಲ್ವ, ಸೊ 3:30-4 ಗಂಟೆ ಆಗೋಗಿತ್ತು ಇಲ್ಲಿ ಬರೋ ಅಷ್ಟೊತ್ತಿಗೆ. ಅದು ಫಂಕ್ಷನ್ ಮುಗಿಯುವಾಗ ಲೇಟಾಗಿ ಹೋಗುತ್ತಲ್ವ. ಫಂಕ್ಷನ್ಗಳು ಯಾವುವು ಇಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದೊಂದು ಭಾಷಣ ಮಾಡ್ತಿರ್ತಾರೆ, ಅತ್ತಿತ್ತ ಹಾಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಬರ್ತಿದ್ದಂಗೆ ಊಟಕ್ಕೆ ಹಾಕ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದರು ಒಳಗಡೆ. ಇವರು ಈ ಸ್ವಾಮೀಜಿಯವರು ಎಲ್ಲ ನೋಡ್ತಾಯಿದ್ರು ಮನೆಯಲ್ಲಿ ಏನೇನೆಲ್ಲ ಹಾಕಿದ್ದಾರೆ. ನಮ್ಮ ಮನೆಗೆ ಆಲ್ಮೋಸ್ಟ್ ಎಲ್ಲ ಸ್ವಾಮೀಜಿಯವ್ರ ಫೋಟೋ, ವಿವೇಕಾನಂದ ಅವ್ರ ಫೋಟೋ ಇದೇನೇ ಇರೋದು. ಸೊ ಅದನ್ನೆಲ್ಲ ನೋಡ್ತಾಯಿದ್ರು. ಆಮೇಲೆ ಅಡ್ರೆಸ್ಸು ಪಾಪ ಅವ್ರು ಸುತ್ತಿ ಬಳಸಿ ಬಂದುಬಿಟ್ಟಿದ್ರು. ಒಂದು ರೋಡ್ ಇತ್ತು, ಸೊ ಅದೇ ಹೇಳಿದರು, ಅದು ಅವ್ರಿಗೆ ಗೊತ್ತಾಗದೆ ಬಳಸ್ಕೊಂಡು ಬಂದುಬಿಟ್ಟು ಸೊ ಇನ್ನೂ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟಾಗೇ ಬಂದರು. ಅದಕ್ಕೆ ಹೇಳ್ತಾಯಿದ್ರು, ಪಾಪ ಲೇಟಾಗಿ ಬಂದುಬಿಟ್ರಿ, ಅಡ್ರೆಸ್ ಗೊತ್ತಾಗ್ದೇ ಅಂದ್ಬಿಟ್ಟು ಹೇಳ್ತಾಯಿದ್ರು. ಇನ್ನು ಅವ್ರಿಗೂ ಕೂಡ ಏನು ದಕ್ಷಿಣೆ ಎಲ್ಲ ಇಟ್ಟು ಸನ್ಮಾನ ಆ ಥರ ಎಲ್ಲ ಮಾಡಿ ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಅವರು ಹನುಮಂತನಾಥ ಅವರು ಬಾಡಿಗಾರ್ಡ್ಸ್ ಎಲ್ಲ ಇದ್ದಾರಲ್ಲ, ಅವರು ತುಂಬ ಪರಿಚಯ ಆಗಿದ್ದಾರೆ. ಇದಕ್ಕೆಲ್ಲ ಹೋಗಿ ಡ್ರೈವರು ಅವರು ಎಲ್ಲ ಅಂದರೆ ಶಿಬಿರದಲ್ಲೆಲ್ಲ ಚೆನ್ನಾಗಿ ಪರಿಚಯ ಆಗಿದ್ರು. ನಾನು ಹಂಗೂ ಹೇಳ್ತಿದ್ದೆ, ಗೊತ್ತಾಯ್ತಾ ನಮ್ಮೂರು ಎಷ್ಟು ದೂರ ಇದೆ ಅಂತ, ನಾವು ಹೆಂಗೆ ಬರ್ತೀವಿ ನೋಡಿ, ಎಷ್ಟು ದೂರ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಅವ್ರದ್ದು ತುಂಬ ಹತ್ರ ಇದೆ ಬಿಡಿ ಅಂತ ಹೇಳ್ತಿದ್ರು ಅವರು. ನಾನು ಹಂಗೂ ಹೇಳ್ತಿದ್ದೆ, ನೋಡಿ ಎಷ್ಟು ದೂರ ಇದೆ, ನಾವು ಅಷ್ಟು ದೂರದಿಂದ ಬರಬೇಕು ಅಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ನಗ್ತಾಯಿದ್ರು ಅವ್ರು ಹಂಗೂ, ತುಂಬ ಹತ್ರ ಇದೆ ನೋಡಿ ನಮ್ಮೂರು ಅಂತ ಹೇಳ್ಬಿಟ್ಟು. ಅವರು ಥರ ಸಾಕಾಗ್ಬಿಟ್ಟಿದ್ರು ಒಂದು ಥರ, ಅಂದರೆ ಅವ್ರಿಗೆ ದಿನ ಓಡಾಡೋದೇ ಅಲ್ವಾ ಕೆಲಸ. ಬಟ್ ಆಮೇಲೆ ಹಂಗಂತ ನೋಡ್ಬಿಟ್ಟು ಹೇಳ್ತಾಯಿದ್ರು. ಇನ್ನು ಅವರು ಕೂಡ ನಮಗೂ ಶಾಲ್ ಹಾಕಿ ಏನು ಸನ್ಮಾನ ಎಲ್ಲ ಮಾಡಿದ್ರು. ಮಾಮೂಲಿ ಲೇಪನ್ನು ಸ್ವಲ್ಪ ಹತ್ತಿತ್ತೆಲ್ಲ ಓಡಾಡ್ಕೊಂಡಿದ್ದ. ನಾನು ಆಮೇಲೆ ಹೇಳ್ಕೊಟ್ಟಿದ್ದೆ, ಅವ್ರು ಬಂದಾಗ ಡೀಸೆಂಟಾಗಿರಬೇಕು ಅಂತ ಅಂದ್ಬಿಟ್ಟೆಲ್ಲ ಹೇಳ್ಕೊಡ್ತಿದ್ದೆ. ಅವ್ರು ಮಾತಾಡಬೇಕು ಅಂತ. ಮಾತಾಡ್ಸಿದ್ರು ಮಾತಾಡೋಲ್ಲ, ನಾಚಿಕೆ ಅವನಿಗೆ, ಜಾಸ್ತಿ ನಾಚಿಕೆ ಸ್ವಭಾವ. ನೋಡಿ ಇಲ್ಲೇನೋ ಬರ್ಕೊಂಡು ಕೂತ್ಕೊಂಡವನೇ, ಇನ್ನೇನು ಮಾಡೋದು ಬಿಡು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಊಟಕ್ಕೆಲ್ಲ ಹಾಕ್ಕೊಟ್ಟು ಅವರು ಹೊರಡ್ತೀವಿ ಅಂತ ಕೂತ್ಕೊಂಡ್ರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅವ್ರನ್ನು ಹೆಂಗೆ ಹೋಗೋದು ಅಂತ ನಮ್ಮ ಮನೆಯವರು ಶಾರ್ಟ್ಕಟ್ಟೆಲ್ಲ ಅಡ್ರೆಸ್ ಎಲ್ಲ ಹೇಳ್ತಾಯಿದ್ರು. ಈ ಕಡೆ ಈ ರೋಡಲ್ಲಿ ಹೋಗಿ ಹಿಂಗೆ ಹೋಗಿ ಅನ್ನೋ ಥರ ಎಲ್ಲ ಹೇಳ್ತಾಯಿದ್ರು. ಮತ್ತೆ ತುಮಕೂರು ಹಂಗೆ ರೋಡ್ ಚೆನ್ನಾಗಿದೆ, ರೋಡ್ ಚೆನ್ನಾಗಿರೋದು ಎಲ್ಲ ಕಡೆ ರೋಡ್ ಚೆನ್ನಾಗಿದೆ. ರೋಡ್ ಏನು ಸಮಸ್ಯೆ ಅದನ್ನು ಹೈವೇ ಅಂದರೆ ಈ ರೋಡಿಗೆ ಹೋಗ್ತಿರೋದು ತುಂಬ ಚೆನ್ನಾಗಿದೆ. ಅದು ಭಾಳ ಚೆನ್ನಾಗಿದೆ. ರೋಡ್ ಇಲ್ಲ, ವೆಹಿಕಲ್ ಕಡಿಮೆ ಇದೆ. ಥ್ಯಾಂಕ್ ಯು. ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕು, ಹೆಂಗೆ ಹಾಸ್ಪಿಟಲ್ ಎಲ್ಲ ಗೊತ್ತು.
ಇನ್ನು ಹನುಮಂತನಾಥ ಸ್ವಾಮೀಜಿಯವರು ಲೇಪನ್ಗೆ ಗಿಫ್ಟ್ ಕೊಡ್ತಾಯಿದ್ರು, ಡ್ರೈ ಫ್ರೂಟ್ಸ್ ಬಾಕ್ಸ್ ಇದು. ಅವನು ಏನಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದ. ಅದಕ್ಕೆ ಬಾಕ್ಸ್ ಚೆನ್ನಾಗಿದೆ, ಅದನ್ನ ಯಾಕೆ ಕೇಳ್ತೀಯ ಚಿನ್ನ, ನೀಟಾಗಿ ಓಪನ್ ಮಾಡಿ ಕೊಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರು ಓಪನ್ ಮಾಡಿಕೊಟ್ರು. ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು. ನಮ್ಮ ಲೇಪು ಏನೋ ಆಟಾಡೋದು ಏನೋ ಆಟ ಸಾಮಾನು ಇರುತ್ತೆ ಅಂತ ಅಂದ್ಕೊಂಡಿದ್ದ. ಆಮೇಲೆ ಡ್ರೈ ಫ್ರೂಟ್ಸ್ ನೋಡಿದ್ದಕ್ಕೆ ಡ್ರೈ ಫ್ರೂಟ್ಸಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಅದನ್ನೇ ತೆಗೆದು ಎಲ್ಲ ನೋಡ್ತಾ ಇದ್ದ. ನಾನೇ ತೆಗಿತೀನಿ ಅಂತ ಹೇಳ್ಬಿಟ್ಟು ಏನೋ ತೆಗಿತಾ ಇದ್ದ. ಆಯ್ತು ತಗೊಳಪ್ಪ ಅಂದ್ಬಿಟ್ಟು. ಇನ್ನು ನಾವು ಕೂಡ ಊಟ ಮಾಡಿರಲಿಲ್ಲ, ತುಂಬಾ ಹಸುವಾಗ್ತಾಯಿತ್ತು. ಹಸುವೇನು ಜಾಸ್ತಿನೇ ಆಗ್ತಾಯಿತ್ತು. ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಬಂದು ಆಚೆಗೆ ಜೋಡಿಸ್ಬಿಟ್ಟೆ. ಏನೇನು ಐಟಮ್ ಮಾಡಿದ್ನೋ ಎಲ್ಲ ನೀಟಾಗಿ ಆಚೆ ಜೋಡಿಸಿ ಊಟ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂದ್ವಿ. ಇನ್ನು ಇದು ಅದಾದಮೇಲೆ ನೆಕ್ಸ್ಟ್ ಡೇ ಇದು ನನ್ನ ಅಶ್ವಿನಿ ಅವರ ಮಕ್ಕಳದು ಬರ್ಡೇ ಇತ್ತು. ಇಂದು ಮುಂದು ಅಂದರೆ ಒಬ್ರದ್ದು ಒಂದಿನ ಅಂದರೆ ಇನ್ನೊಂದು 2 ದಿನ ಬಿಟ್ಟು ಇನ್ನೊಬ್ಳದ್ದು ಬರ್ಡೇ ಇತ್ತು. ಸೊ ಹಂಗಾಗಿ ಇಬ್ರದ್ದು ಒಟ್ಟಿಗೆ ಮಾಡ್ತಾರೆ ಇವಾಗ. ಮೊದಲು ಸಪ್ರೇಟಾಗಿ ಬರ್ಡೇ ಮಾಡೋರು, ಇವಾಗ ಮಕ್ಕಳು ಇನ್ನೇನು ದೊಡ್ಡವರಾದ್ರಲ್ವಾ, ಸೊ ಹಂಗಾಗಿ ಇಬ್ರದ್ದು ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಮಾಡಿದರು. ಇಲ್ಲಿ VB ಬೇಕ್ರಿ ಅವ್ರದ್ದು ಒಂದು ಸೆಲೆಬ್ರೇಷನ್ ಹಾಲ್ ಇದೆ. ಮಾಮೂಲಿ ಬರುತ್ತಲ್ಲ ಸ್ಮಾಲ್ ಹಾಲು, ಆ ಥರದ ಹಾಲ್ ಇದೆ. ಅಲ್ಲಿ ಮಾಡಿದ್ದಾರೆ, ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಹೇಳಿದರು, ಫೋನ್ ಹಾಕಿದ್ರು. ಸರಿ ಆಯಿತು ಅಂದ್ಬಿಟ್ಟು ಹೊರಟು ಬಂದ್ವಿ. ನಾವು ಇವತ್ತೇ ಊರಿಗೆ ಹೋಗಬೇಕು. ನಾಳೆ ನನಗೆ ಮದುವೆ ಇತ್ತು, ಅಂದರೆ ಆಷಾಢ ಮಾಸ ಆರಂಭ ಆಯಿತಲ್ವ, ಸೊ ಮದುವೆಗಳು ಏನು ಆಷಾಢ ಮುಗೀತು, ಇದು ಶ್ರಾವಣ ಆಗಲೇ ಸ್ಟಾರ್ಟ್ ಆಗಿತ್ತಲ್ವ, ಸೊ ಹಂಗಾಗಿ ಮದುವೆ ಸ್ಟಾರ್ಟ್ ಆಗಿತ್ತು. ಮದುವೆ ಬೇರೆ ಯಾರ್ದು ಅಲ್ಲ, ಇವರು ಹನುಮಂತನಾಥ ಸ್ವಾಮೀಜಿ ಅವರು ಇದ್ದಾರಲ್ಲ, ಅವ್ರ ಕಾರ್ ಡ್ರೈವರು ವೇಣು ಅಂತ, ಅವ್ರದ್ದು ಮದುವೆ ಇತ್ತು. ಅವರು ತುಂಬಾ ಕ್ಲೋಸು, ಮಟ್ಟಕ್ಕೆ ಹೋದಾಗೆಲ್ಲ ತುಂಬ ಪರಿಚಯ ಆಗಿದ್ದಾರೆ. ಹುಡುಗ ಅವ್ರದ್ದು ಮದುವೆ ಸೆಟ್ ಆಗಿತ್ತು. ಅವರು ಬುಕ್ ಮಾಡಿದರು, ಬಂದು ಮಾಡಿಕೊಡಿ ಅಕ್ಕ ಅಂತೆಲ್ಲ ಕೇಳಿದರು. ಇನ್ನು ಮದುವೆಗೂ ಹೋಗಬೇಕಿತ್ತು, ಹಂಗಾಗಿ ಮದುವೆನೂ ಅಟೆಂಡ್ ಮಾಡಬೇಕಿತ್ತು, ಈ ಕಡೆ ಮೇಕಪ್ಪು ಮಾಡಬೇಕಿತ್ತಲ್ಲ, ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಅವತ್ತೇ ಹೋಗೋದು ಬೇಡ, ಹಿಂದಿನ ದಿನ ಹೋಗೋಣ ಅಂದ್ಕೊಂಡ್ವಿ. ಇಲ್ಲಿ ಇವ್ರು ಕರೆದ್ರು, ಇನ್ನೇನು ಮಾಡೋದು ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇವರೆಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ರು, ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಕ್ಕೊಂಡು. ಚೆನ್ನಾಗಿತ್ತು. ನಾವು ಇವತ್ತೇ ಇಲ್ಲಿ ಹಾಲಿಗೆ ಬಂದಿದ್ದು, ನಾವು ಇಷ್ಟಪಟ್ವಿ. ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇಂಟೀರಿಯಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಇನ್ನು ನಾವು ಮೇಕಪ್ ಇದ್ದಿದ್ದರಿಂದ ನಾಳೆ, ಹಂಗಾಗಿ ಇವತ್ತೇ ಊರಿಗೆ ಹೋಗೋಣ, ಹೋಗಿ ಊರಲ್ಲಿ ಒಂದಿನ ಇರೋಣ ಅನ್ನೋ ಥರ ಆಸೆ ಇತ್ತು. ಊರಿಗೆ ಬೇರೆ ಹೋಗಿ ಜಾಸ್ತಿ ದಿನ ಆಗಿತ್ತು. ನನಗೆ ಊರ ಕಡೆ ಕಾಲಿಗೆ ಗಿಲ್ಲಿಟ್ಕೊಂಡಿತ್ತು ಹೋಗಬೇಕು ಅಂತ ಹೇಳ್ಬಿಟ್ಟು. ಅಯ್ಯೋ ಇಲ್ಲೇ ಇಷ್ಟೊತ್ತಾಗೋಯ್ತಲ್ಲ, ಏನು ಮಾಡೋದು ಅಂದ್ಕೊಂಡು ಹಂಗೆ ಅಂದ್ಕೊಂಡೆ. ಬಟ್ ಕೊನೆಗೂ ಹೋಗೋಕ್ಕಾಗಲಿಲ್ಲ. ಅವತ್ತು ಬೇಜಾರಾಗೋಯ್ತು, ಊರಿಗೆ ಹೋಗೋಕ್ಕಾಗಲಿಲ್ಲ ಅಂತ. ಕೊನೆಗೆ ಬೆಳಗ್ಗೆನೇ ಎದ್ದು ಹೋದ್ವಿ. ಅದು ಕೂಡ ವ್ಲಾಗ್ಸ್ ರೆಡಿ ಇದೆ. ಆ ವ್ಲಾಗ್ ಕೂಡ ನಾನು ಇನ್ನೂ ಎಡಿಟ್ ಮಾಡಿಲ್ಲ, ಎಡಿಟ್ ಮಾಡಿ ಹಾಕ್ತೀನಿ, ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.